ಬೆಂಗಳೂರಿನ ಇಂದಿರಾನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಸಾವಿನ ದವಡೆಯಿಂದ 4 ಪಾರಾಗಿದ್ದಾರೆ. ಸಿನಿಮೆಯ ಶೈಲಿಯ ರೀತಿ ಅಪಘಾತದ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ನಡೆದಂತಹ ಅಪಘಾತದ ದೃಶ್ಯ ಇದು. ಮದ್ಯದ ನಶೆಯಲ್ಲಿ ಕಾರು ಚಾಲಕನಿಂದ ಭೀಕರ ಅಪಘಾತ. ಗುರುವಾರ ರಾತ್ರಿ 11:34ರ ಸುಮಾರಿಗೆ ನಡೆದಂತಹ ಘಟನೆ ಇದು. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಿಂದ ಬಂದಂತಹ ಕಾರು. ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಎಷ್ಟು ರಭಸವಾಗಿ ಬಂದು ಕಾರ್ ಗುದ್ದಿದೆ ಅನ್ನೋದನ್ನ. ಅಲ್ಲೇ 4-5 ಜನ ಪಾಪ ನಿಂತಿರ್ತಾರೆ, ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಬಂದು ಹೊರಗಡೆ ನಿಂತಿರ್ತಾರೆ. ಯಾವುದೇ ಕ್ಷಣದಲ್ಲಿ ಇಂಥ ಘಟನೆ ನಡಿಬಹುದು ಅನ್ನುವಂಥ ಅರಿವು ಇಲ್ಲದಂತೆ ಎಲ್ಲರೂ ಮಾತಾಡ್ತಾ ಖುಷಿಯಾಗಿ ನಿಂತಿದ್ದಂಥ ಸಂದರ್ಭದಲ್ಲೇ ಜಸ್ಟ್ 2 ಸೆಕೆಂಡ್ಸ್ ಕೂಡ ಇಲ್ಲ. ಆ ಸಂದರ್ಭದಲ್ಲಿ ರಭಸವಾಗಿ ಪಕ್ಕದ ರಸ್ತೆಯಿಂದ ಕಾರು ಹಾರಿ ಬರುತ್ತೆ. ದೊಮ್ಮಲೂರು ಫ್ಲೈಓವರ್ನತ್ತ ಎಡಕ್ಕೆ ತಿರುಗಬೇಕಾಗಿದ್ದಂಥ ಕಾರ್ ಇದು. ಆದರೆ ನೇರವಾಗಿ ಬಂದು ಡಿವೈಡರ್ ಹಾರಿ ಹೋಟೆಲ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಊಟ ಮಾಡಿಕೊಂಡು ಹೋಟೆಲ್ ಹೊರಗೆ ನಿಂತಿರ್ತಾರೆ 4. ಡಿವೈಡರ್ಗೆ ಡಿಕ್ಕಿ ಶಬ್ದ ಕೇಳಿ ಯುವತಿಯರು ಅಲರ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಈ ಕಡೆ ಓಡಿ ಬರ್ತಾರೆ. 1 ಸೆಕೆಂಡ್ ಕೂಡ ಇಲ್ಲ, ಪಾಪ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಬಟ್ ಯಾರಿಗೂ ಏನು ಸದ್ಯ ತೊಂದರೆ ಆಗಿಲ್ಲ. ಅಂದರೆ ಈ ಆಕ್ಸಿಡೆಂಟ್ ಏನೋ ಮಿಸ್ ಆಗೋ ಅಥವಾ ಅಪಘಾತವಾದಂತೆ ಇಲ್ಲ. ಯಾಕಂತ ಹೇಳಿದ್ರೆ ಕುಡಿದು ಬೇಕಾಬಿಟ್ಟಿ ಚಾಲನೆ ಮಾಡಿರುವಂಥ ಡ್ರೈವರ್ ಇನ್ನೂ ಪಕ್ಕಕ್ಕೆ ಹೋಗಿ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಅಲ್ಲಿದ್ದಂಥ 4 ಯುವತಿಯರು ಡ್ರೈವರ್ ಜೊತೆಗೆ ಪಾರ್ಟಿಗೆ ಹೋಗಿದ್ದಂಥ ಕಾರು ಮಾಲೀಕ ಪಾರ್ಟಿಯಲ್ಲಿ ಫುಲ್ಲು ಡ್ರಿಂಕ್ಸ್ ಮಾಡಿದ್ದಾರೆ. ಮಾಲೀಕ ಇಬ್ಬರಿಂದಲೂ ಕೂಡ ಎಣ್ಣೆ ಪಾರ್ಟಿ ಜೋರಾಗಿ ನಡೆದಿದೆ. ಮದ್ಯದ ಅಮಲಿನಲ್ಲಿ ಇನ್ನು ಕಾರ್ ಮಾಲೀಕ ಏನಿರ್ತಾನೆ ತಾನೇ ಕಾರು ಚಾಲನೆ ಮಾಡ್ಕೊಂಡು ಬಂದು ಈ ರೀತಿ ಏಕಾಏಕಿ ಡಿಕ್ಕಿ ಹೊಡೆದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು ಅಪಘಾತದ ಪ್ರಕರಣಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರು ಕೂಡ ಇಂಥ ಅಪಘಾತಗಳು ನಡೀತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ಒಂದೊಮ್ಮೆ ಗಮನಿಸಿದ್ರೆ ಜಸ್ಟ್ ಒಂದು ಬೈಕ್ಗಳು ಕೂಡ ಆ ಸಂದರ್ಭದಲ್ಲಿ ಪಾಸ್ ಆಗುತ್ತೆ. ಬೈಕ್ಗೂ ಡಿಕ್ಕಿ ಹೊಡೆದು ಅಲ್ಲಿದ್ದಂಥ ಪಾಪ 4 ಜೀವನವನ್ನು ಕಸಿದುಕೊಳ್ಬಿಡ್ತಿತ್ತೇನೋ ಈ ಕಾರು. ಕ್ಷಣಾರ್ಧದಲ್ಲಿ ಸದ್ಯಕ್ಕೆ ಅಲ್ಲಿದ್ದಂಥವರು ಬಚಾವಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ದಿನೇ ಅಪಘಾತದ ಒಂದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬರೋದೇ ಆಶ್ಚರ್ಯ ಅನ್ನುವಂಥ ಮಟ್ಟದ ಜೀವನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇಂಥ ಕಾಲಘಟ್ಟದಲ್ಲಿ ಈ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಬೇರೆಯವರ ಜೀವಕ್ಕೂ ಕುತ್ತು ತರೋದು ಎಷ್ಟು ಸರಿ ಅಂತ? ಈಗಾಗಲೇ ಸಂಚಾರಿ ಪೊಲೀಸರು ಕುಡಿದು ವಾಹನವನ್ನ ಚಾಲನೆ ಮಾಡಬಾರ್ದು ಅಂತ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿರುವಂತದ್ದು. ಇಷ್ಟಾದ್ರೂ ಕೂಡ ಕೆಲವರು ಈ ರೀತಿಯಾಗಿ ಕುಡಿದ ಅಮಲಿನಲ್ಲಿ ಬೇಕಾಬಿಟ್ಟಿಯಾಗಿ ವೆಹಿಕಲ್ ಗಳನ್ನ ಓಡಿಸುವಂತದ್ದು. ಇನ್ನು ಕೂಡ ಅದೇ ರೀತಿಯಾಗಿರೋ ಇನ್ಸಿಡೆಂಟ್ ಗುರುವಾರ ರಾತ್ರಿ 11:30 ವೇಳೆಗೆ ಇನ್ಸಿಡೆಂಟ್ ಆಗಿರುವಂತದ್ದು. ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಚಾಲಕ ಕೂಡ ಜೊತೆಗೆ ಹೋಗಿರ್ತಾನೆ. ಚಾಲಕರ ಜೊತೆಗೆ ಕಾರು ಮಾಲೀಕ ಕೂಡ ಅಲ್ಲಿ ಏನು ಪಾರ್ಟಿಯನ್ನ ಒಟ್ಟಿಗೆ ಮಾಡಿರ್ತಾರೆ. ಇದಾದ ಬಳಿಕ ಅಲ್ಲಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ ಚಾಲಕನಿಂದ ಈತ ವೆಹಿಕಲ್ ಎಸ್ಕೊಂಡು ನಾನೇ ಡ್ರೈವ್ ಮಾಡ್ತೇನೆ ಅಂತ ಬರುವಂತದ್ದು. ಈತ ಏನೋ ನಿರ್ಲಕ್ಷ್ಯವಾಗಿ ಡ್ರೈವಿಂಗ್ ಮಾಡುವಂತದ್ದು. ಅತಿ ವೇಗವಾಗಿ ಕಾರನ್ನ ಚಾಲನೆಯನ್ನ ಮಾಡಕ್ಕೆ 100 ಫೀಟ್ ರೋಡ್ ಏನ್ ಬರುತ್ತೆ ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಲ್ಲಿದೆ. ಅಲ್ಲಿ ಬಂದಂತನು ಆತ ಏನೋ ಲೆಫ್ಟ್ಗೆ ಬೆಂಗಳೂರು ಫ್ಲೈಓವರ್ ಕಡೆ ಕಾರು ತಿರುಗ್ಬೇಕಾಗುತ್ತೆ. ಆದ್ರೆ ಆತ ಮದ್ಯಪಾನ ಮಾಡಿರುವ ಹಿನ್ನೆಲೆಯಲ್ಲಿ ಕಾರನ್ನ ಎಲ್ಲೂ ಕೂಡ ತಿರುಚೋದಿಲ್ಲ, ನೇರವಾಗಿ ಡಿವೈಡರ್ ಮೇಲೆ ಬಿಡುವಂತದ್ದು. ಡಿವೈಡರ್ ಮೇಲೆ ಬಿಟ್ಟ ಪರಿಣಾಮ ಡಿವೈಡರ್ಗೆ ಗುದ್ದಿದಂತ ಕಾರು ತನ್ನ ವೇಗದ ಪ್ರಮಾಣ ಸ್ವಲ್ಪ ಅದು ಕಡಿಮೆ ಆಯ್ತು. ನಂತರ ಕೂಡ ಡಿವೈಡರ್ ನ ಹಾರಿ ನೇರವಾಗಿ ಎದುರುಗಡೆ ಇದ್ದಂತ ಒಂದು ಶಾಪ್ ಫುಟ್ಪಾತ್ ಏನಿದೆ ಅಲ್ಲಿಗೆ ಬರುವಂತದ್ದು. ಸೊ ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಏನ್ ನಾವು ಸಿನಿಮಾಗಳಲ್ಲಿ ಸ್ಟಂಟ್ ಮಾಡೋದನ್ನ ನೋಡ್ತೀವಿ, ಆ ರೀತಿಯಾಗಿ ಕಾರು ಜಂಪ್ ಮಾಡ್ಕೊಂಡು ಬರುತ್ತೆ. ಅಲ್ಲಿ 4-5 ಜನ ಯುವಕರು ಕೂಡ ಅಲ್ಲಿ ಬಂದಿರ್ತಾರೆ, ನಿಂತ್ಕೊಂಡಿರ್ತಾರೆ. ಅವ್ರು ಕಾರಿನ ಸೌಂಡ್ ಕೇಳಿದ ತಕ್ಷಣ ಅಲ್ಲಿಂದ ಕೂದಲಲ್ಲಿ ಅಂತರದಲ್ಲಿ ಅಂದ್ರೆ ತಕ್ಷಣ ಅವ್ರು ಅಲ್ಲಿಂದ ಓಡ್ತಾರೆ. ಕೂದಲಿಂದ ಅಂತರದಲ್ಲಿ ಅಷ್ಟು ಜನರ ಪ್ರಾಣ ಉಳಿದಿರುವಂತದ್ದು. ಅಂದ್ರೆ ಹೊಸ ವರ್ಷದ ಆರಂಭದಲ್ಲೇ ಒಂದು ದೊಡ್ಡ ಮಟ್ಟದ ಅಪಘಾತ ಪ್ರಕರಣ ಬೆಂಗಳೂರಿನಲ್ಲಿ ದಾಖಲಾಗ್ತೈತೆ. ಆದ್ರೆ ಕೂದಲಲ್ಲಿ ಅಂತರದಲ್ಲಿ ಅದರಿಂದ ಪಾರಾಗಿರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಇಂದಿರಾನಗರ ಪೊಲೀಸರು ಪ್ರಕರಣದ ತನಿಖೆ ನಡೆಸಿದ್ರು. ಅದರ ಜೊತೆಗೆ ಆರೋಪಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿರೋ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.